Preparatory question paper based diagrams. Science papers. Easy to score more marks. Subscribe my YouTube channel Manuguli Sir. 2026 ಮಾರ್ಚ್ 23ರಂದು ನಡೆಯಲಿರುವ ವಿಜ್ಞಾನ ಪೇಪರದ ಮೋಸ್ಟ್ ವಾಂಟೆಡ್ ಡೈಗ್ರಾಮ್ಸ್ ತಮಗೆ ಬಂದಿರತಕ್ಕಂಥ 3 ಪ್ರಿಪರೇಟರಿ ಕ್ವೆಶ್ಚನ್ ಪೇಪರ್ಗಳಲ್ಲಿ ಮೋಸ್ಟ್ ಲೈಕ್ಲಿ ಕ್ವೆಶ್ಚನ್ಸ್ಗಳನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ತಾವು ತಪ್ಪದೆ ಈ ಎನ್ಯುವಲ್ ಎಕ್ಸಾಮ್ಗೋಸ್ಕರ ಈ ಡೈಗ್ರಾಮ್ಸ್ ಬೇಸ್ಡ್ ಪ್ರಶ್ನೆಗಳನ್ನು ತಾವು ದಯವಿಟ್ಟು ಲಕ್ಷ್ಯ ಕೊಟ್ಟು ನೋಡಿಕೊಳ್ಳಿ. ಒಂದನೇ ಪ್ರಶ್ನೆ, ಮಾನವನ ಮೆದುಳು ಪಿಕ್ಸ್ ಇದನ್ನು ಒಂದು ಚಿತ್ರ ತೆಗೆದು ಭಾಗಗಳನ್ನು ಗುರುತಿಸಲು ಹೇಳ್ತಾರೆ. ಇಲ್ಲಿ ಫ್ರಾನ್ಸ್ ಮತ್ತು ಮಹಾಮಸ್ತಿಷ್ಕ ಅಂತ ಇದ್ದಾರೆ, ಬೇರೆ ಭಾಗಗಳು ಕೂಡ ಬರಬಹುದು. ಒಟ್ಟಿನಲ್ಲಿ ಡಯಾಗ್ರಾಮ್ ತೆಗೆದು ಅಂದವಾಗಿ ತೆಗೆದು ಭಾಗಗಳನ್ನು ಗುರುತಿಸ್ತಕ್ಕಂಥ ಕಲೆಯನ್ನು ತಾವು ಪಡ್ಕೋಬೇಕು. ಹಾಗೆ ನೆಫ್ರಾನ್ನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೀರಿ ಅಂತ ಹೇಳಿದ್ದಾರೆ. ಇವೆಲ್ಲ ಬಂದಿರತಕ್ಕಂಥ ಚಿತ್ರಗಳೇನಪ್ಪ ಅಂದರೆ 1, 2, 3 ಪ್ರಿಪರೇಟರಿ ಎಕ್ಸಾಮ್ಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಿವು. ಹಾಗೆ ಕೆಳಗಿನ ಪೋಷಣಾಸ್ತರದಿಂದ ಚಿತ್ರ ನೋಡಿ ಆ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕು ಅಂತ ಹೇಳಿದರೆ, ಇಲ್ಲಿ ಹದ್ದು, ದೊಡ್ಡ ಮೀನು, ಸಣ್ಣ ಮೀನು, ಪ್ರಾಣಿ ಪ್ಲವಕ, ಸಸ್ಯ ಪ್ಲವಕ ಅಂತ ಕೊಟ್ಟಿದ್ದಾರೆ. ತಾವು ಗಮನಿಸ್ತಾ ಇದರಲ್ಲಿ T1, T2, T3, T4, T5 ಪ್ರಶ್ನೆಗಳಿದ್ದಾವೆ. ಯಾವ ಪೋಷಣಾಸ್ತರದಲ್ಲಿನ ಜೀವಿಗಳು ಹೆಚ್ಚಿನ ಸಾಂದ್ರತೆಯಲ್ಲಿ ಹಾನಿಕಾರಕ ರಾಸಾಯನಿಕಗಳನ್ನು ಹೊಂದಿವೆ, ಯಾಕ ಅಂತ ಕೇಳ್ಯಾರ. ಉತ್ತರ T5 ಅಂತಿದೆ. ಉತ್ತರ ಹದ್ದು. ಯಾಕ ಅಂತ ಕೇಳಿದರೆ, ಹಾನಿಕಾರಕ ರಾಸಾಯನಿಕಗಳು ಜೈವಿಕ ಸಂವರ್ಧನೆಗೆ ಒಳಗಾಗ್ತವೆ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಇನ್ನು ಎರಡನೇ ಪ್ರಶ್ನೆ ನೋಡ್ರಿ, ಪ್ರಾಣಿ ಪ್ಲವಕಗಳು ದೊಡ್ಡ ಮೀನುಗಳಿಗಿಂತ ಹೆಚ್ಚು ಶಕ್ತಿಯನ್ನು ಹೊಂದ್ಯಾವ ಹೇಗೆ ಅಂತ ಕೇಳ್ಯಾರು. ತಮಗೆ ಗೊತ್ತಿರುವಂತೆ ಪ್ರತಿಶತ 10ರ ನಿಯಮದ ಪ್ರಕಾರ ಶಕ್ತಿಯ ಹರಿವು ಮುಂದಿನ ಪೋಷಣಾಸ್ತರಕ್ಕೆ ಹೋದಂತೆ ಕಡಿಮೆ ಆಗ್ತದ ಅಂತಕ್ಕಂಥ ನಾವು ಕಾಣ್ತಾ ಇದ್ದೀವಿ ಇಲ್ಲಿ. ಹಾಗೆ ಒಂದು ಕೆಳಗಿನ ಚಿತ್ರವನ್ನು ಗಮನಿಸಿ, ಯಾವ ಚಿತ್ರ ಕಡಿಮೆ ಅನಿಲ ವಿನಿಮಯ ದರವನ್ನು ಪ್ರತಿನಿಧಿಸ್ತದ ಮತ್ತು ಯಾಕ ಅಂತ ಕೇಳ್ಯಾರ. ಎ ಮತ್ತು ಬಿ ಚಿತ್ರಗಳನ್ನು ಗಮನಿಸಿ, ಒಂದು ಮುಚ್ಚಿದ ಇದೆ, ಒಂದು ತೆರೆದ ಇದೆ. ಹಾಗಾಗಿ ಚಿತ್ರ ಎದಲ್ಲಿ ಪತ್ರರಂಧ್ರ ಏನಾಗಿದೆಯಪ್ಪ ಅಂದ್ರೆ ಮುಚ್ಚಿರೋದ್ರಿಂದ ಅತಿ ಕಡಿಮೆ ಅನಿಲ ವಿನಿಮಯ ದರವನ್ನು ಪ್ರತಿನಿಧಿಸ್ತದ ಅಂತ ಹೇಳ್ಬೋದು. ಅಂದರೆ ತೆರೆದಲ್ಲಿ ಹೆಚ್ಚಾಗತ್ತೆ ಅಂತ ಅರ್ಥ. ಮುಂದಿನ ಚಿತ್ರವನ್ನು ನೋಡಿ, ಇಲ್ಲಿ ಕೆಳಗಿನ ಚಿತ್ರದಲ್ಲಿ ತಿಳಿಸಿರುವ ಪ್ರಕ್ರಿಯೆಗಳನ್ನು ಗಮನಿಸಿ. ಯಾವ ಪ್ರಕ್ರಿಯೆಯು ಜೀವಿಗಳಲ್ಲಿ ಭಿನ್ನತೆಗಳನ್ನು ಉಂಟು ಮಾಡ್ತದೆ, ಇನ್ನೊಂದು ಸಾಮ್ಯತೆಗಳನ್ನು ಉಂಟು ಮಾಡ್ತದ ಅಂತ ಕೇಳ್ಯಾರ. ಸೊ ಚಿತ್ರ 1 ಗಮನಿಸಿದಾಗ ಸಾಮ್ಯತೆಗಳಿದ್ದಾವೆ, ಚಿತ್ರ 2ರಲ್ಲಿ ಭಿನ್ನತೆಗಳನ್ನು ಕಾಣ್ತೀವಿ. ಇನ್ನು ಕೆಳಗಿನ ಚಿತ್ರದಲ್ಲಿ ನೀಡಿರುವ ರಚನೆಯನ್ನು ಗಮನಿಸಿ. ಇಲ್ಲಿ ಸಿಯು ಬಿಯ ಕಡೆಗೆ ಚಲಿಸಲು ಸಹಾಯಕವಾದ ಅನುವರ್ತನಾ ಚಲನೆ ಯಾವುದು ಅಂತ ಕೇಳ್ಯಾರ. ಮೇಲ್ಗಡೆ ಇರ್ತಕ್ಕಂಥ ಸಿ ಇದೆ, ಈ ಕಡೆ ಬಿ ಕಡೆ ಅಂತ. ಇಲ್ಲಿ ಆಪ್ಷನ್ ಕೊಟ್ಟಾನ ನೋಡಿ, ಆಪ್ಷನ್ಸ್ದಾಗೂ ಕೂಡ ಚಿತ್ರ ಕೊಟ್ಟು ಪ್ರಶ್ನೆ ಕೇಳುವ ಸಾಧ್ಯತೆಗಳಿರ್ತಾವೆ. ದ್ವಿತೀಯ ಅನುವರ್ತನೆ, ರಾಸಾಯನಿಕ ಅನುವರ್ತನೆ, ಗುರುತ್ವಾನುವರ್ತನೆ, ಜಲಾನುವರ್ತನೆ ಅಂತ ಬರುತ್ತೆ. ಸೊ ಆಲ್ಮೋಸ್ಟ್ ಆಲ್ ಇಲ್ಲಿ ಬತ್ತಪ್ಪ ಅಂದ್ರೆ ರಾಸಾಯನಿಕ ಅನುವರ್ತನೆ ಅಂತಕ್ಕಂಥ ಕಾನ್ಸೆಪ್ಟ್ ಮೈಂಡ್ನಾಗ ಇಟ್ಕೋಬೇಕು. ಅಂಡಾಣುಗಳು ವಿರ್ಯಾಣುಗಳು ಅಂಡಾಣುಗಳ ಕಡೆಗೆ ಹೋಗ್ತಕ್ಕಂಥದ್ದನ್ನು ಕಾಣ್ತೀವಿ ಇಲ್ಲಿ. ಹಾಗೆ ಇಲ್ಲಿ ಬ್ಯೂಟೇನ್ ಮತ್ತು ಸೈಕ್ಲೋಹೆಕ್ಸೇನ್ ಸೂತ್ರ ಕೇಳ್ಯಾರ, ರಚನಾ ಸೂತ್ರ, ಅವುಗಳನ್ನು ತಾವು ಗಮನಿಸಿ. ಇದೇ ರೀತಿ ಬೇರೆಗಳನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರ್ತಾವೆ, ಅವುಗಳನ್ನು ತಾವು ಗಮನಿಸಬೇಕು. ಪ್ರತಿಯೊಂದು ಇದ್ರ ಮೇಲೆ ಫಿಕ್ಸ್. ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೀರಿ ಅಂತ ಕೇಳ್ಯಾರ. ನಿರ್ಗಮನಾಳ ಮತ್ತು ಲೋಹದ ಚೂರು ಅಂತ ಭಾಗಗಳನ್ನು ಕೊಟ್ಟಾರ. ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸ್ತಕ್ಕಂಥ ಸಾಧ್ಯತೆ ಇರಬೇಕು. ಇಲ್ಲಿ ನೋಡಿ, ವಿಚಿತ್ರವಾದ ಒಂದು ಪ್ರಶ್ನೆ. ಇದು ಬುಕ್ಕಲ್ಲಿ ಚಟುವಟಿಕೆ ಆಧಾರಿತ ಇದೆ, ಹಾಗಾಗಿ ಚಟುವಟಿಕೆ ಮೇಲುಗಳು ಒಂದೊಂದು ಪ್ರಶ್ನೆ ಇರ್ತವೆ ಅಂತಕ್ಕಂಥದ್ದು ಇದ್ರ ಮ್ಯಾಗ ಗೊತ್ತಾಗುತ್ತೆ. ಏನಿದೆ ಚಿತ್ರ? ಕೆಳಗಿನ ಚಿತ್ರದಲ್ಲಿ ವ್ಯಕ್ತಪಡಿಸಿರುವ ಚಟುವಟಿಕೆಯನ್ನು ವಿಶ್ಲೇಷಿಸಿ. ಈ ಚಟುವಟಿಕೆಯಲ್ಲಿ ಫೆರಸ್ ಸಲ್ಫೇಟ್ ಹಳಗಳನ್ನು ಕಾಯಿಸಿದಾಗ ಇದರ ಬಣ್ಣ ಏನಾಗುತ್ತೆ? ಸ್ಫಟಿಕದ ಸ್ವಭಾವ ಹಾಗೆ ಉಳಿಯುವುದೇ ಅಥವಾ ಇಲ್ಲವೇ ಅಂತ ಕೇಳಿದ್ರೆ, ನಿಮ್ಮ ಉತ್ತರವನ್ನು ಕಾರಣದೊಂದಿಗೆ ಪುಷ್ಟೀಕರಿಸಬೇಕು ಅಂತ ಹೇಳಿದ್ರು. ಸೊ ಉತ್ತರ ಏನಾಗತ್ತಪ್ಪ ಅಂದರೆ, ಫೆರಸ್ ಸಲ್ಫೇಟ್ ಹಳಗಳ ಬಣ್ಣ ಮತ್ತು ಸ್ವಭಾವ ಬದಲಾಗ್ತದೆ. ಹರಳಿನ ಬಣ್ಣ ಮತ್ತು ಸ್ವಭಾವಕ್ಕೆ ಅದರಲ್ಲಿಯೇ ಸ್ಫಟಿಕೀಕರಣದ ನೀರು ಕಾರಣ ಆಗಿರ್ತದೆ.
ಕುದಿ ಕೊಳವೆಯಲ್ಲಿ ಹರಳುಗಳನ್ನು ಕಾಸುವುದನ್ನು ನೀರಿನ ಅಣುಗಳು ಕಳೆದುಕೊಳ್ಳುತ್ತವೆ. ಇದರಿಂದ ಹರಳುಗಳ ಬಣ್ಣ ಮತ್ತು ಸ್ವಭಾವ ಬದಲಾಗತ್ತೆ ಅಂತ ಬರೀಬೇಕು. ಇಲ್ಲೊಂದು ಚಿತ್ರ ಕೊಟ್ಟು ಪ್ರಾಬ್ಲಮ್ಗಳನ್ನು ಕೇಳಿದ್ದಾರೆ. ಅಂದರೆ ರೋಧಕಗಳನ್ನು ಕೊಟ್ಟಿದ್ದಾರೆ. ರೋಧಕಗಳ ಅನುಸಾರವಾಗಿ ಇಲ್ಲಿ ಸಮಾಂತರ ಮತ್ತು ಸರಣಿಗಳನ್ನು ಲೆಕ್ಕ ಹಾಕಬೇಕಾಗತ್ತೆ. ಇಲ್ಲಿರ್ತಕ್ಕಂಥ ಎಲ್ಲವನ್ನು ನಾವು ಗಮನಿಸಿದ್ದೇ ಆದರೆ ಈ ಉತ್ತರವನ್ನು ನಾವು ಬರೆಯೋದಕ್ಕೆ ಸಾಧ್ಯವಿದೆ. ಏನಿದೆ ನೋಡ್ರಿ, ಕೆಳಗೆ ಕೊಟ್ಟಿರುವ ವಿದ್ಯುತ್ ಮಂಡಲದ ಚಿತ್ರವನ್ನು ಗಮನಿಸಬೇಕು. ಈ ಮನೆಯಲ್ಲಿ ಒಟ್ಟು ರೋಧ ಇದೆ, ಒಟ್ಟು ವಿದ್ಯುತ್ ಪ್ರವಾಹ ಇದೆ, ಹಾಗೆ ವಿದ್ಯುತ್ ಸಾಮರ್ಥ್ಯವನ್ನು ಕೂಡ ಕಂಡುಹಿಡಿಯೋಕೆ ಹೇಳ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಸಮಾಂತರ ಸರಣಿಯಲ್ಲಿ ನೋಡೋಣ. 1/Rp = 1/R1 + 1/R2 + 1/R3 ಅಂತಿದೆ. ಇಲ್ಲಿ Rp ಎಷ್ಟು ಬಂತು ನೋಡಿರಿ. ಇಲ್ಲಿ ಮುಂದೆ ಉತ್ತರವನ್ನು ಕೊಟ್ಟಿದ್ದಾರೆ, ಸರಣಿಯನ್ನು ಅದಕ್ಕೆ ಜೋಡಿಸಿದ್ದಾರೆ. ಸೊ ಇಲ್ಲಿ Rp = R4 ಅಂತಿದೆ. ಇಲ್ಲಿ R3 ಆಯಿತು, ಮುಂದೆ ಇರ್ತಕ್ಕಂಥ 3 Ω R4 ಆಗುತ್ತೆ. ಸೊ ಉತ್ತರವನ್ನು ತಾವು ಗಮನಿಸಿ 6.69 Ω ಬಂತು. ಇನ್ನು ವಿದ್ಯುತ್ ಪ್ರವಾಹ ಕಂಡುಹಿಡಿ ಅಂತ ಹೇಳಿ I = V/R ಇದೆ, ಅದರ ಸೂತ್ರವನ್ನು ಹಾಕಿ ಕಂಡುಹಿಡಬೇಕು. ಆಮೇಲೆ ವಿದ್ಯುತ್ ಸಾಮರ್ಥ್ಯ ಕಂಡುಹಿಡಿಯೋಕೆ ಹೇಳ್ಯಾರ. P = V × I ಹಾಕಿದರೆ ಅಲ್ಲಿ ಸಮಯ ಇದೆ, ಅದನ್ನು ಕೂಡ ನಾವು ಕಂಡುಹಿಡಿದ್ರೆ ಈ ಉತ್ತರವನ್ನು ನಾವು ಕಂಡುಹಿಡಿಬೋದು. ಹಾಗೆ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸಿ. ಏನಿದೆ, ಪಿನ್ ಮೊಸರು ಇದೆ. 2F1 ಮತ್ತು F1ಗಳ ನಡುವೆ ವಸ್ತುವನ್ನು ಇಟ್ಟಾರೆ. ಉಂಟಾದ ಪ್ರತಿಬಿಂಬವನ್ನು ತೋರಿಸುವ ಒಂದು ರೇಖಾಚಿತ್ರವನ್ನು ಬರೀರಿ ಅಂತ ಹೇಳಿದ್ರೆ, ಹಾಗಾಗಿ ಇಲ್ಲಿ ಪ್ರತಿಬಿಂಬದ ಸ್ಥಾನ ಮತ್ತು ಗಾತ್ರವನ್ನು ಕೂಡ ಹೇಳಬೇಕಾಗಿದೆ. ಚಿತ್ರವನ್ನು ತಾವೆಲ್ಲ ಗಮನಿಸ್ತಾ ಇದ್ರಿ. ಇಲ್ಲಿ ಸ್ಥಾನ ಏನಾಗಿದೆಯಪ್ಪ ಅಂದರೆ 2F1ನಿಂದ ಆಚೆ ಇದೆ, ಗಾತ್ರ ವಸ್ತುವಿಗಿಂತ ದೊಡ್ಡದಿದೆ. ಯಾಕೆ ಹೇಳಾಕತ್ತೀನಿ ಅಂದರೆ, ಈ ಎಲ್ಲ ಚಿತ್ರಗಳನ್ನು ಇಲ್ಲಿ ಏನು ಮಾಡೆಲ್ ಆಗಿ ಬಂದವ ಇದ್ರ ಮ್ಯಾಗ ಒಂದು ಕಂಪಲ್ಸರಿ ಇರ್ತವೆ ಅಂತ. ಎಲ್ಲ ಕ್ವಶನ್ಗಳನ್ನು ಬಂದಿರತಕ್ಕಂಥದ್ದು ಇದೇ ಆಧಾರವಾಗಿ ಇಟ್ಟುಕೊಂಡು ತಾವು ಚಿತ್ರಗಳನ್ನು ನೋಡ್ಕೋಬೇಕು. ಇದು ಇಲ್ಲದೆ ಹೋದರೂ ಕೂಡ ಇದರಂಥದ್ದೇ ಒಂದು ಚಿತ್ರ ಆ ಜಾಗಕ್ಕೆ ಬರ್ತದ ಅಂತ ಅರ್ಥ. ಬ್ಯೂಟೇನ್ 2 ರಚನಾ ಸಮಾಂಗಿಗಳ ರಚನೆಯನ್ನು ಬರೀರಿ ಅಂತ ಹೇಳಿದ್ರೆ N-ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ರಚನಾ ಸೂತ್ರನ ಈ ರೀತಿ ಬರಿತಾ ಇದ್ದೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಹೃದಯ. ಮಾನವನ ಹೃದಯದ ಛೇದ ನೋಟದ ರಚನೆಯನ್ನು ತೋರಿಸುವ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಹೇಳಿ. ಭಾಗಗಳು ಇವೇ ಬರ್ಬೋದು, ಬೇರೆನೂ ಬರ್ಬೋದು, ಒಟ್ಟು ಚಿತ್ರವನ್ನು ತಾವು ಗಮನಿಸಬೇಕು, ತೆಗಿಲಕ್ಕೆ ಬರಬೇಕು. ಹಾಗೆ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತ್ತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನದ ಪರೀಕ್ಷೆಯನ್ನು ತೋರಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೀರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಹೇಳಿದ್ರೆ ಇಲ್ಲಿ ನಿರ್ಗಮನಾಳ ಮತ್ತು ಸತ್ತುವಿನ ಚೂರುಗಳ ಬಗ್ಗೆ ಅದ. ಈ ಚಿತ್ರವನ್ನು ಕೂಡ ತಾವೆಲ್ಲರೂ ಬರೀತೀರಿ ಅಂತಕ್ಕಂಥ ಆಶೆ ಹೊಂದಿದೆ. ಇನ್ನು ತಾಮ್ರದ ವಿದ್ಯುತ್ ವಿಭಜನೆ ಶುದ್ಧೀಕರಣದಲ್ಲಿ ಬಳಸುವ ಉಪಕರಣ ಜೋಡಣೆಯನ್ನು ತೋರಿಸುವ ಚಿತ್ರ ಬರೀರಿ ಅಂತೇಳಿ ಚಿತ್ರ ಬರೆದ್ರೆ ಸಾಕಾಗತ್ತೆ. ಇಲ್ಲಿ ನೋಡಿರಿ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ನಿನ ಈ ಕೆಳಗಿನ ತಪ್ಪಾದ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸವನ್ನು ಸರಿಪಡಿಸಿ ಬರೀರಿ ಅಂತ ಹೇಳಿದ್ರೆ ಇಲ್ಲಿ ಸರಿಪಡಿಸಿ ಬರೀತಕ್ಕಂಥ ಚಿತ್ರ ಈಚೆಗಡೆ ಇದೆ ಬಲಭಾಗದಲ್ಲಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡಿರಿ, ಒಂದು ವಸ್ತುವನ್ನು ಪಿನ್ ಮೊಸರದ ಪ್ರಧಾನ ಸಂಗಮ F1ನಲ್ಲಿ ಇಟ್ಟಾಗ ಉಂಟಾದ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೀರಿ ಮತ್ತು ಸ್ವಭಾವ ಬರೀಬೇಕು. ಸ್ಥಾನ ಮತ್ತು ಗಾತ್ರ. ಇಲ್ಲಿ ಚಿತ್ರವನ್ನು ಗಮನಿಸಿ ನೇರವಾಗುತ್ತಾ ಇದೆ. ಹಾಗಾಗಿ ಪ್ರತಿಬಿಂಬದ ಸ್ಥಾನ ಅನಂತ ದೂರದಲ್ಲಿದೆ, ಪ್ರತಿಬಿಂಬದ ಗಾತ್ರ ವಸ್ತುವಿಗಿಂತ ಅತ್ಯಂತ ದೊಡ್ಡದಿದೆ. ಹಾಗೆ ಇಲ್ಲಿ ನೋಡಿ ವಿಚಿತ್ರವಾದ ಒಂದು ಪ್ರಶ್ನೆ. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತದ್ದು. ಇಲ್ಲಿ ಬಿಳಿಯ ಬೆಳಕು ಕೊಟ್ಟಾರ, ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಹಸಿರು ಬಣ್ಣದ ಗಾಜಿನ ಕೊಳವೆಯನ್ನಿಟ್ಟಾರೆ, ಒಂದು ಪಟ್ಟಕವನ್ನಿಟ್ಟಾರೆ. ಪ್ರಶ್ನೆ ಹೇಗಿದೆ ನೋಡಿ. ಎ ಎಂದು ಸೂಚಿಸಿದ ಬೆಳಕಿನ ಕಿರಣದ ಬಣ್ಣ ಯಾವುದು? ಬಿ ಎಂದು ಸೂಚಿಸಿದ ಬೆಳಕಿನ ಕಿರಣದ ಬಣ್ಣವನ್ನು ಊಹಿಸಿ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಹೇಳೋಣ. ಸೊ ಎ ಎಂದು ಸೂಚಿಸಿದ ಬೆಳಕಿನ ಕಿರಣದ ಬಣ್ಣ ಹಸಿರಾಗಿದೆ. ಯಾಕಂದರೆ ಹಸಿರು ಬಣ್ಣದ ಗಾಜಿನ ಮೂಲಕ ಬರುವ ಬೆಳಕು ಹಸಿರು ಬಣ್ಣದ್ದೇ ಆಗಿರ್ತದೆ. ಅಂದರೆ ಯಾವ ಕಲರ್ದ ಒಂದು ಗಾಜು ಅದ ಆ ಕಲರ್ದ ಗಾಜಿನ ಒಂದು ಬಣ್ಣ ಬರುತ್ತೆ ಅಂತಕ್ಕಂಥದ್ದು ಇದರ ಪ್ರಕಾರ ಗೊತ್ತಾಗುತ್ತೆ. ಇನ್ನು ಬಿ ಎಂದು ಸೂಚಿಸಿದ ಬೆಳಕಿನ ಕಿರಣವು ಕೂಡ ಹಸಿರಾಗಿದೆ. ಏಕವರ್ಣೀಯ ಬೆಳಕು ಪಟಕದ ಮೂಲಕ ಹಾದು ಹೋದಾಗ ವಕ್ರೀಭವನಗೊಳ್ಳುತ್ತದೆ, ಆದರೆ ವಿಭಜನೆಗೊಳ್ಳಲ್ಲ ಅಂತಕ್ಕಂಥದ್ದು ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಇದು ಒಂದು ಸಮರ್ಥನೆ. ಇನ್ನು ಕೊಟ್ಟಿರೋ ಚಿತ್ರವನ್ನು ಗಮನಿಸಿ ವಿದ್ಯುತ್ ಮಂಡಲ ಒಟ್ಟು ರೋಧ 4 ಓಮದ ಎಕ್ಸ್ ರೋಧ ಕಂಡುಹಿಡಿರಿ ಅಂತ ಹೇಳ್ಯಾರ. ಎಕ್ಸ್ ರೋಧಕದ ರೋಧವನ್ನು ಕಂಡುಹಿಡಿರಿ ಅಂತ ಹೇಳ್ಯಾರ. ಇಲ್ಲಿ ತಾವು ಗಮನಿಸ್ತಾ ಇದ್ದರೆ ಸಮಾಂತರ ಜೋಡಣೆಯಲ್ಲಿ ಸೂತ್ರವನ್ನು ಹಚ್ಕೋಬೇಕು. 2 ರೋಧಗಳದಾವ, ಬಂದಿದ್ದಕ್ಕೆ ನಾವು ಒಂದು ಸರಣಿ ಜೋಡಣೆಯ ರೋಧವನ್ನು ಕೂಡಿಸಿದ್ರೆ ಸಾಕು, ನಮಗೆ 2 ಓಮ್ ಅಂತಕ್ಕಂಥ ಒಂದು ಉತ್ತರ ಬರುತ್ತೆ. ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ನೋಡಿರಿ, ಅಲ್ಲಿ ಬೇರೆ ಭಾಗಗಳನ್ನು ಕೇಳಿದ್ರು, ಈಗ ಮತ್ತೆ ಮಹಾಮಸ್ತಿಷ್ಕ ಮತ್ತು ಹೈಪೋಥಾಲಮಸ್ ಅಂತ ಕೇಳಿದ್ದಾರೆ. ಹಾಗಾಗಿ ಮೆದುಳು ಅಂತಕ್ಕಂಥ ಒಂದು ಚಿತ್ರ
ಕಂಪಲ್ಸರಿ ಬರುತ್ತೆ ಅಂತಕ್ಕಂಥ ಇದರಿಂದ ಗೊತ್ತಾಗತ್ತೆ. ನೆಕ್ಸ್ಟ್ ನೋಡ್ರಿ, ಇದೊಂದು ವಿಚಿತ್ರವಾದ ಪ್ರಶ್ನೆ ಈ ಸಾರಿ ಬಂದಿರತಕ್ಕಂಥದ್ದು. ಕೆಳಗೆ ಕೊಟ್ಟರು ಎ ಮತ್ತು ಬಿ ಚಿತ್ರಗಳಲ್ಲಿ ವ್ಯಕ್ತಪಡಿಸುವ ಸಸ್ಯಾನುವರ್ತನೆಗಳನ್ನು ಗಮನಿಸಿ. ಈ ಸಸ್ಯಗಳ ಸಸ್ಯಾನುವರ್ತನೆಯಲ್ಲಿ ವ್ಯತ್ಯಾಸ ಏನದ ಅಂತ ಕೇಳಿದ್ದಾರೆ. ಇದೊಂದು ಮುಟ್ಟಿದ್ರೆ ಮುನಿ ಸಸ್ಯ ಅಂತದ, ಇದು ಒಂದು ಬಳ್ಳಿ ಅದ. ಹೀಗಾಗಿ ಇಲ್ಲಿ ಈ ಚಿತ್ರ ಏನು ಹೇಳ್ತದಪ್ಪ ಅಂದರೆ ಬೆಳವಣಿಗೆ ಆಧಾರಿತವಲ್ಲದ ಅನುವರ್ತನೆ. ಇದು ಬೆಳವಣಿಗೆ ಆಧಾರಿತ ಅನುವರ್ತನೆ ಅಂತ ಹೇಳ್ತಾರೆ. ಹಾಗಾಗಿ ಮುಟ್ಟಿದರೆ ಮುನಿ ಅನ್ನೋದು ಕ್ಷಣಿಕ, ಅದು ನಂತರ ಮತ್ತೆ ಅಡಾಪ್ಟ್ ಆಗುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಅದು ಬೆಳವಣಿಗೆ ಆಧಾರಿತ ಇಲ್ಲ, ಇದು ಬೆಳವಣಿಗೆ ಆಧಾರಿತ ಅದ ಅಂತಕ್ಕಂಥದ್ದು ಹೇಳಿದ್ದಾರೆ. ಇಲ್ಲಿ ತೆರೆದ ಪತ್ರ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೀರಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ಥರದದ ಅಂತಕ್ಕಂಥ ತಾವು ಗಮನಿಸ್ತಾ ಇದ್ರಿ. ಇಲ್ಲಿ ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ನೈಟ್ರೋಜನ್ ಮತ್ತು ಮಿಥೇನ್ ಅಣುಗಳ ಚುಕ್ಕಿ ಚಿತ್ರ ಬರೀರಿ ಅಂತದ. ಚುಕ್ಕಿ ಚಿತ್ರ ಮೇಲೆ ಕೂಡ ಕಂಪಲ್ಸರಿ ಒಂದು ಪ್ರಶ್ನೆ ಇರುತ್ತದೆ. ನೈಟ್ರೋಜನ್ ಅನ್ನು 3 ಬಾಂಡನ್ನು ಹೊಂದಿದೆ. ಮಿಥೇನ್ ಅಣುಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಸಿ ಮತ್ತು ಎಚ್ಗಳ ನಡುವೆ ಸಿಂಗಲ್ ಬಾಂಡ್ಗಳ ಇರ್ತಕ್ಕಂಥದ್ದು. ನೋಡಿ, ಲೋಹದ ಮೇಲೆ ಹಬೆಯ ವರ್ತನೆ ಉಪಯೋಗಿಸುವ ಉಪಕರಣ ಜೋಡಣೆ ಚಿತ್ರವನ್ನು ಬರೆಯಿರಿ. ಮತ್ತು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದನ್ನು ಕೇಳಿದರೆ, ಇದು ಕೂಡ ರಿಪೀಟ್ ಆಗಿರ್ತಕ್ಕಂಥ ಚಿತ್ರ. ಅಂದರೆ 3 ಪ್ರಿಪರೇಟರಿ ಎಕ್ಸಾಮ್ಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಿವು. ಇವೆಲ್ಲ ಕಂಪಲ್ಸರಿ ಇರ್ತಕ್ಕಂಥದ್ದು. ನೋಡಿ, ಮತ್ತೆ ಪಿನ್ ಮೊಸರದ ಮೇಲಿದೆ 2F1 ಮತ್ತು F1ಗಳ ನಡುವೆ ಇಟ್ಟಿರ್ತಕ್ಕಂಥದ್ದು ವಸ್ತು. ಹಾಗಾಗಿ ಇದನ್ನು 3ನೇದಿದೆ. ಹೀಗಾಗಿ ಕಂಪಲ್ಸರಿ ನೋಡಿ, ಇದು ಒಂದು ವಿಚಿತ್ರವಾದ ಪ್ರಶ್ನೆ ಕೇಳಿದ್ರಿ ಸಾರಿ. ಇವೆಲ್ಲವೂ ಕೂಡ ಏನಾಗಿದ್ದಾವಪ್ಪ ಅಂದರೆ ನಮಗೆ ಸಮಾಂತರದಲ್ಲಿ ಇರ್ತಕ್ಕಂಥ ಅದಾವ. ನೋಡಿರಿ ಹೆಂಗಿದೆ. ಕೆಳಗೆ ಕೊಟ್ಟಿರೋ ಚಿತ್ರವನ್ನು ಗಮನಿಸಿ. ಕೊಟ್ಟಿರೋ ವಿದ್ಯುತ್ ಮಂಡಲದಲ್ಲಿ ಒಟ್ಟು ರೋಧವನ್ನು ಲೆಕ್ಕಾಚಾರ ಮಾಡಿ ಅಂತ ಹೇಳಿದ್ದಾರೆ. ಸೊ RS1, RS2, RS3 ಅಂತ ಮಾಡ್ಕೊಂಡಾರೆ. ನೆಕ್ಸ್ಟ್ ತಾವು ಎಲ್ಲವೂ ಒಂದು ರೋಧಕಗಳನ್ನು ಜೋಡಿಸ್ತಾ ಹೋದಾಗ 25 ಓಮ್, 50 ಓಮ್, 25 ಓಮ್ ಅಂತ ಬರುತ್ತೆ. ಒಟ್ಟು ರೋಧಕ ನೀಡಿ ಅಂದಾಗ ಇದು ಪ್ಯಾರಲಲ್ ಆಗಿರೋದ್ರಿಂದ 1/Rp = 1/RS1, 1/RS2, 1/RS3 ಎಲ್ಲ ಒಂದು ಸಂಖ್ಯೆಗಳನ್ನು ಇನ್ಪುಟ್ ಮಾಡಿದಾಗ 1/10 ಆಗುತ್ತೆ. ಅದು 1/Rp. ಸೊ ನಾವು ಒಟ್ಟು ರೋಧ ಏನು ಆಗಬೇಕಾಗಿದೆ, RP ಉಳಿಸ್ಕೊಳ್ಬೇಕಾಗಿದೆ. ಸೊ ಉಲ್ಟಾ ಬರೆದಾಗ RP = 10 ಓಮ್ ಆಗುತ್ತೆ. ಇಷ್ಟು ಎಲ್ಲ ಒಂದು 3 ಪ್ರಿಪ್ರೇಟರಿ ಕ್ವಶನ್ ಪೇಪರ್ಗಳನ್ನು ರಿವಿಷನ್ ಮಾಡಿದಾಗ, ಒಂದು ಅವಲೋಕನ ಮಾಡಿದಾಗ, ಅನಲೈಸಿಸ್ ಮಾಡಿದಾಗ ಕಂಡುಕೊಂಡಿರ್ತಕ್ಕಂಥ ಒಂದು ಚಿತ್ರಗಳ ಬೇಸ್ಡ್ ಡಯಾಗ್ರಾಮ್ಸ್ ಅದಾವೆ. ಇವು ಸಮಸ್ಯೆಗಳದಾವ. ಹಾಗಾಗಿ ಮುದ್ದು ಮಕ್ಕಳು ಕೂಡ ಈ 3 ಕ್ವಶನ್ ಪೇಪರ್ಗಳನ್ನು ಹಾಗೆ ಮಾಡೆಲ್ ಕ್ವಶನ್ ಪೇಪರ್ ನಾವು ಗಮನಿಸಿದ್ದೆ ಆದರೆ ಈ ಚಿತ್ರಗಳ ಹೊರತಾಗಿ ಬೇರೆ ಯಾವ ಚಿತ್ರಗಳು ಬಂದಿಲ್ಲ ಅಂತಕ್ಕಂಥ ನಮಗೆ ಗೊತ್ತಾಗುತ್ತೆ. ಇಷ್ಟು ಇಲ್ಲಿಯವರೆಗೆ ತಾವು ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು.